ನಾನು ಪ್ರಾರಂಭದಿಂದಲೂ ಕೂಡ ನಾನು ಈ ಲಿಂಕ್ ಕ್ಯಾನಲ್ಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಇದು ಆ್ಯಕ್ಚುಲಿ ಆಗಿದ್ದಂಥದ್ದು 2019ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥದ್ದು. ನಾನು ಆವಾಗ ಕ್ಯಾಬಿನೆಟ್ನಾಗಿದ್ದೆ, ಅಲ್ಲೇ ನಾನು ವಿರೋಧ ವ್ಯಕ್ತಪಡಿಸಿದ್ದೆ. ಆದರೂ ಕೂಡ ಅವರು ಮಾಡಿಬಿಟ್ಟಿದ್ರು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ, ಅದನ್ನು ಹಣ ಡೈವರ್ಟ್ ಮಾಡಿ ವೈಡನ್ ಮಾಡೋಕ್ಕೆ ಹಾಕಿದ್ರು. ಮಾಧುಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಮೇಲೆ ವೈಡನ್ ಮಾಡಿ ನೀರು ತಗೊಂಡು ಹೋಗೋದು ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಮಾಡಿದ್ದಂಥದ್ದು. ನಾವು ಇವತ್ತು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ಏನು ಕ್ಯಾನಲ್ ಇದೆಯೋ ಅದನ್ನು ವೈಡನ್ ಮಾಡ್ಕೊಂಡು ಹೋಗಿ ನೀವು ನೀರು ಹೋಗಲಿ, ಇಲ್ಲದಿದ್ರೆ ನಾವೆಲ್ಲ ಟೈಲ್ಯಾಂಡ್ ಆಗಿಬಿಡ್ತೀವಿ. ನಮ್ಮದು ಅಪ್ ಟು 20ರಿಂದ 24, 25ನೇ ಡಿಸ್ಟ್ರಿಬ್ಯೂಟ್ರ್ವರೆಗೂ ನಮಗೆ ನೀರು ಹೋಗುತ್ತೆ ನಮ್ಮ ತಾಲೂಕಿಗೆ. ಅವೆಲ್ಲ ಟೈಲೆಂಡ್ ಆಗಿಬಿಡ್ತವೆ. ಆ ಒಂದು ಕಾರಣಕ್ಕೆ ನಾನು ಕೂಡ ಇವರು ವಿಧಾನಸಭೆಯಲ್ಲಿ 0 ಅವರಲ್ಲಿ ಎತ್ತೀನಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಇದಕ್ಕೆ ನನ್ನ ವಿರೋಧ ಅವತ್ತಿನಿಂದಲೂ ಇದೆ. ನಾನು ಡಿ ಕೆ ಅವ್ರಿಗೂ ಹೇಳಿದ್ದೀನಿ, ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಮೀಟಿಂಗ್ ಕರೆದವರು ಕೂಡ ಇದನ್ನು ವಿರೋಧ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಒಂದು ಸರಿ ಎಲ್ಲ ಶಾಸಕರುಗಳು ಮೀಟಿಂಗ್ ಕರೆದರು, ಅವತ್ತು ಕೂಡ ನಾನು ವಿರೋಧ ಮಾಡಿದ್ದೀನಿ. ನಮ್ಮ ವಿರೋಧ ಈಗ ಮಾಡಲಿಕ್ಕೆ ವಿರೋಧ ಇದೆ. ಬಿಜೆಪಿಯವರಿಗೂ ಎನ್ ಡಿ ಎ ನಾಯಕರು ಈಗ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ವಾಸವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ರು, ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಜಾಸ್ತಿ? ಇಲ್ಲ, ನಾನು ನಿನ್ನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಅವರು ಬೀದಿಗಿಳಿದು ಹೋರಾಟ ಮಾಡ್ದಂಗೆ ನಾನು ಆಡಳಿತ ಪಕ್ಷದಾಗಿದ್ದೀನಿ, ನಾನು ಹೋರಾಟ ಮಾಡೋಕ್ಕೆ ಆಗಲ್ಲ. ಆ ಒಂದು ಕಾರಣಕ್ಕೆ ನಾನು ನನ್ನ ಅತೃಪ್ತಿಯ ಅದ್ರ ವಿರೋಧವನ್ನು ಎಲ್ಲಿ ವ್ಯಕ್ತಪಡಿಸ್ಬೇಕೋ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನೆಯೂ ಕೂಡ ಹೇಳಿದ್ದೀವಿ. ಇದು ವಿಚಾರ ವೇದಿಕೆ ಮೇಲೆ ಚರ್ಚೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಅದನ್ನು ವಿರೋಧ ಮಾಡಿ ಹೇಳಿದ್ದೀನಿ ಮುಖ್ಯಮಂತ್ರಿಗಳು. ಅವರು ಉಪಮುಖ್ಯಮಂತ್ರಿಗಳ ಕಡೆಗೆ ಅವ್ರಿಗೆ ಹೇಳಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡ್ತೀವಿ ಈಗ ನಾವು. ಹೇಮಾವತಿ ಸಲಹಾ ಸಮಿತಿ ಸಭೆ ನಡೆದಿದೆ, ಅದರಲ್ಲಿ ನೀರು ತೊಗೊಂಡು ಹೋಗ್ಬೋದು, ಏನು ಸಮಸ್ಯೆ ಆಗಲ್ಲ ಅಂತ ಒಂದು ಸಮಸ್ಯೆ ಆಗಲ್ಲ, ತಗೊಂಡು ಹೋಗ್ಬೋದು. ಅದಕ್ಕೆ ನಮ್ಮ ಅಭ್ಯಂತರನೂ ಇಲ್ಲ, ತಗೊಂಡು ಹೋಗಲಿ. ನಾವು ಬೇರೆ ಕಡೆಗೆ ಕುಣಿಗಲ್ಲಿ ನೀರು ತಗೊಂಡು ಹೋಗೋದ್ರಾಗೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಕ್ಯಾನಲಲ್ಲಿ ತಗೊಂಡೋಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಪೈಪ್ಲೈನಲ್ಲಿ ತಗೊಂಡು ಹೋಗ್ಬೇಡಿ ಅಂತಂದರೆ ಅಲ್ಲಿ ಡೀಪಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನೀವು ಪೈಪ್ಲೈನ್ ಇಟ್ಟು ತಗೊಂಡೋದ್ರೆ ನೀರೆಲ್ಲ ಅಲ್ಲೇ ಹೊಲ್ಟೋಗುತ್ತೆ. ನಾವೆಲ್ಲ ಇದು ನೋಡಿದ್ದೀವಿ. ಈಗ ಸಿರಾಕ್ ತಗೊಂಡೋಗ್ತಾವ್ರೆ, ಸಿರಾಕ್ಕೆ ಅಲೊಕೇಶನ್ಗಿಂತ ಡಬ್ಬಲ್ ತಗೊಂಡೋಗ್ತಾರೆ. ಅಲ್ಲಿ ಸುಮಾರು 13-16 ಚೆಕ್ ಡ್ಯಾಮ್ ಮಾಡಿದ್ದಾರೆ. ಅಷ್ಟು ತುಂಬಿ ಸಿರಾಕೆರೆಗೆ ಹೋಗ್ಬೇಕು, ಆ ರೀತಿ ಮಾಡ್ಕೊಂಡವ್ರೆ. ಅಲ್ಲಿ ಹೆಂಗೆ ಎಂಬಾಕ್ಮೆಂಟ್ ಮೇಲೆ ಅವ್ರು ಪೈಪ್ ಎಸ್ಕೇಪ್ ಇಟ್ಕೊಂಡವ್ರೆ. ಅದು ಓಪನ್ ಮಾಡಿದರೆ ಸಡನ್ನಾಗಿ ಹೋಗೋ ನೀರೆಲ್ಲ ಅಲ್ಲೇ ಹೊರಟೋಗುತ್ತೆ. ಇವ್ರು ಮಾಡ್ಕೊಂಡಿರೋದು ಈಗ ಅದೇ ರೀತಿ ಮಾಡ್ಕೊಂಡವ್ರೆ. ಎಲ್ಲ ನೀರು ಅಲ್ಲೇ ಹೋಗ್ಬಿಟ್ರೆ ಅವ್ರು ಮುಂದಕ್ಕೆ ಬೇರೆ ಬೇರೆ ಕಡೆಗೆ ತಗೊಂಡು ಹೋಗಿದ್ರೆ ನಮಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ, ವಿಶೇಷವಾಗಿ ನಮ್ಮ ತಾಲೂಕಿಗೆ ಅನ್ಯಾಯ ಆಗುತ್ತೆ. ಯಾಕೆ ನಿಮ್ಗಳ ಮೌನ ಯಾಕೆ ಅಂತ? ನನ್ನ ಮೌನ ಏನಿಲ್ವಲ್ಲ, ಎಲ್ಲ ಕಡೆಗೂ ಈಗ ಡಿ ಕೆ ಸಚಿವರಿದ್ರಿ, ಈಗ ಸಚಿವರು ಟೋಟಲ್ 7 ಜನ ಶಾಸಕರಿದ್ರಿ, ಅತ್ಯಂತ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಾರೆ ಜಿಲ್ಲೆಯವರು. ಸೊ ಇಷ್ಟು ಮುಂದೂ ಕೂಡ ಗಂಭೀರ ಸಮಸ್ಯೆ ಆಗುವಂಥ ಒಂದು ಸಮಸ್ಯೆ ಇದು, ಪರಿಸ್ಥಿತಿ ತಲೆದೋರುವಂಥದ್ದು. ಸೊ ಹೀಗಿರಬೇಕಾದ್ರೆ ಒಂದು ವಿರೋಧದ ಧ್ವನಿ ಆದರೂ ಎತ್ತಬೇಕಿತ್ತಲ್ಲ ಅಂತ. ಇಲ್ಲ, ನಾನು ನಿನ್ನೆನೂ ನಾನು ವಿರೋಧ ವ್ಯಕ್ತಪಡಿಸಿದ್ದೀನಿ. ನಿನ್ನೆನೂ ನಾನು ಮೀಡಿಯಾದಲ್ಲಿ ಮಾತಾಡಿದ್ದೀನಿ, ನಿನ್ನೆನೂ ವಿರೋಧ ವ್ಯಕ್ತಪಡಿಸಿದ್ದೀನಿ. ಈಗಲೂ ಕೂಡ ನಾನು ವಿರೋಧ ಇದೆ. ನನ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮೀಟಿಂಗ್ ಕರೆದಾಗಲೂ ಕೂಡ ನಾನು ವಿರೋಧ ವ್ಯಕ್ತಪಡಿಸಿದ್ದೀನಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಕರೆದಾಗಲೂ ಕೂಡ, ನಾವು ಸಲಹಾ ಸಮಿತಿ ಮೀಟಿಂಗ್ ಕರೆದಾಗಲೂ ಕೂಡ ನಾನು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀನಿ. ನಮ್ಮಲ್ಲಿ ಎಲ್ಲರೂ ವಿರೋಧ ವ್ಯಕ್ತಪಡಿಸಿರಲ್ಲ, ಅವರು ಇವರು ಅಂತ ಅಲ್ಲ. ಕೇವಲ ಬಾಯಿ ಮಾತಿಗೆ ಮಾತ್ರ ವಿರೋಧ ಸೀಮಿತವಾಗಿರಬಾರ್ದು, ಅದು ಸ್ವಲ್ಪ ತೀವ್ರತೆ ಪಡ್ಕೊಳ್ಬೇಕು ಎನ್ನುವಂಥದ್ದು ಇಡೀ ಜಿಲ್ಲೆಯ ಜನರ ಒಂದು ಆಗ್ರಹ ಆಗಿದೆ. ಹೌದು, ಎಲ್ಲರ ಒತ್ತಾಯನೂ ಕೂಡ ಅದೇ ಆಗಿದೆ, ನಮ್ಮ ಹಿಂಬಾಲಕರ ಒತ್ತಾಯನೂ ಕೂಡ ಅದೇ ಆಗಿದೆ. ಅದನ್ನು ನಾವು ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಅವರು ಸಲಹಾ ಸಮಿತಿ ಮೀಟಿಂಗ್ ಕರೆದಿದ್ದಾರೆ. ಅವರು ನಮಗೆ ಏನೂ ರಿಪೋರ್ಟ್ ಕೊಟ್ಟಿಲ್ಲ ಇನ್ನೂ. ಅವರು ಏನು ತಜ್ಞರನ್ನ ನೇಮಿಸಿದ್ರು ಅವರು ನಮಗೆ ಯಾವುದೂ ವರದಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗಲಿ ಇರಿಗೇಷನ್ ಮಿನಿಸ್ಟ್ರಿಗೆ ಆಗಲಿ ಇದುವರೆಗೂ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಏನಾದರೂ ಒಂದು ತೀರ್ಮಾನ ಅಲ್ಲಾಗಬೇಕಲ್ಲ, ಮಾಡಬೇಕು ಮಾಡಬಾರ್ದು ಅನ್ನೋ ತೀರ್ಮಾನ ಅಲ್ಲಾಗಬೇಕಲ್ವ. ಅದರಿಂದ ಏನು ವರದಿ ಬಂದಿಲ್ಲ, ತಿರ್ಗಿ ನಮ್ಮನ್ನ ಯಾರ್ದು ಮೀಟಿಂಗ್ ಕರೆದಿಲ್ಲ. ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಕೆಲಸ ನಡೀತಾ ಇಲ್ಲ, ಕದ್ದು ಮುಚ್ಚಿ ನಡೀತಾ ಇದೆ ಅನ್ನುವಂಥ ದೊಡ್ಡ ದೊಡ್ಡ ಪೈಪ್ಗಳನ್ನ ಇಲ್ಲ, ಪೈಪ್ ಅವಾಗಲೇ ಸಪ್ಲೈ ಮಾಡ್ತಿದ್ರು. ಪೈಪ್ ಅಲ್ಲಿ ಕುಣಿಗಲ್ ಹತ್ರ ಅವರು ಸ್ಟೋರ್ ಮಾಡಿದ್ದಾರೆ. ಇನ್ನು ಕೆಲಸ ಪ್ರಾರಂಭ ಆಗಿಲ್ಲ. ಕೆಲಸ ಪ್ರಾರಂಭ ಮಾಡುವಾಗ ಅಡ್ಡಿ ಮಾಡೇ ಮಾಡ್ತಾರೆ. ಚಟುವಟಿಕೆಗಳು ನಡೀತಾ ಇದೆ ಅಂತ ಇಲ್ಲ 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 ಯಾವುದೂ ನಡೀತಾ ಇಲ್ಲ. ನಾವು ದಿನ ಅದ್ರ ಬಗ್ಗೆ ಮಾಹಿತಿ ತಾಂತಾ ಇರ್ತೀವಿ.
ಆ ಥರ ಏನು ಇದುವರೆಗೂ ನಡೆದಿಲ್ಲ. ತಾವು ಮೊನ್ನೆ ಒಂದ್ಸಲ ಹೇಳಿದ್ರಿ, ನಾವು ಅವ್ರ ಜೊತೆ ಸೇರಿ ಹೋರಾಟ ಮಾಡಲ್ಲ, ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಆ ಸೂಚನೆ ಏನಾದ್ರು ಇದೆಯಾ? ಆ ಥರ ಚಿಂತನೆ ನನಗೆ ಅದ್ರ ಬಗ್ಗೆ ಈಗೇನು ಅವರು ನಮಗೆ ಎಲ್ಲರೂ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಅಲಾಂಗ್ ವಿತ್ ಇರಿಗೇಷನ್ ಮಿನಿಸ್ಟ್ರು, ಉಪಮುಖ್ಯಮಂತ್ರಿಗಳು ಕೂಡ ಇದ್ದರು. ಅವರು ತಾಂತ್ರಿಕ ಸಮಿತಿಯವರು ವರದಿ ಬರೋ ತಕ್ಕ ನಾನೇನು ಮಾಡಲ್ಲ ಅಂತಕ್ಕಂಥದ್ದನ್ನ ಅವ್ರು ನಮ್ಗೆ ಹೇಳಿದ್ದಾರೆ. ಆ ವರದಿನೇ ಬಂದಿಲ್ಲ ಇನ್ನೂ. ನಾವು ಪ್ರೆಸ್ ಕರೆದಿದ್ರು, ತಾಂತ್ರಿಕ ಸಲಹಾ ಸಮಿತಿ ವರದಿ ಬಂದಿದೆ. ಏನು ಇನ್ನೂ ಬಂದಿಲ್ಲ, ನಮ್ಮ ಕೂತು ಮಾತಾಡಿಲ್ಲ, ಚರ್ಚೆನೂ ಮಾಡಿಲ್ಲ. ನಾವು ಅವ್ರಿಗೆ ಯಾರವರ ಮುಖ್ಯಸ್ಥರು ಅಂತ ನೇಮಿಸೋರು ಅವರಿಗೆ ನಾವು ಅವತ್ತು ಕೂಡ ವಿಚಾರ ವ್ಯಕ್ತಪಡಿಸಿದ್ವಿ. ನೀವು ಆಗಲೇಬೇಕು, ಇವ್ರೇನು ವರದಿ ಕೊಡ್ತಾರೋ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಏನು ತಾಂತ್ರಿಕ ಸಮಿತಿ ಮಾಡಿರಲ್ಲ, ಆ ಸಮಿತಿ ಅವ್ರನ್ನೆಲ್ಲ ಮೀಟಿಂಗ್ ಕರೆದಾಗ ನಾವು ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ. ನೀವು ಓಪನ್ ಕ್ಯಾನಲ್ ಮಾಡೋಕ್ಕೆ ನೀವು ವೈಡನ್ ಮಾಡ್ಕೊಂಡು ಹೋದರೆ ಎಷ್ಟು ಪ್ರಮಾಣದ ನೀರು ಕುಣಿಗಲ್ ತಲುಪುತ್ತೆ, ನೀವು ಅವ್ರಿಗೆ ಅಲೋಕೇಶನ್ ಆಗಿರ್ತಕ್ಕಂಥ ಏನು ನೀರಿದೆಯಾ, LTMC 2.5 TMC 3 TMC ಅಂತ ಹೇಳ್ತಾರೆ, ಆ 3 TMC ನೀರು ತಗೊಂಡೋಗೋಕ್ಕೆ ನೀವು ಓಪನ್ ಕ್ಯಾನಲ್ಗೆ ತಗೊಂಡೋಗೋಕ್ಕೆ ಸಾಧ್ಯತೆ ಇಲ್ವಾ, ಸಾಧಕ ಬಾಧಕಗಳ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡಿ ಅಂತ ಹೇಳಿದ್ದೀವಿ. ಅವ್ರು ವರದಿ ಕೊಡಲಿ, ಅವ್ರು ಅದ್ರ ಬಗ್ಗೆ ಎಲ್ಲ ಪೈಪ್ಲೈನಲ್ಲೇ ಹೆಚ್ಚುವರಿ ಅಲೋಕೇಶನ್ ಆಗಿರತಕ್ಕಂಥದ್ದಲ್ಲ. ಇಲ್ಲ ಅದರಲ್ಲೇ ಅವ್ರಿಗೂ ಆಗಿರ್ತಕ್ಕಂಥದ್ದು, 24ರಲ್ಲೇ ಅವ್ರಿಗೂ ಅಲೋಕೇಶನ್ ಇರ್ತಕ್ಕಂಥದ್ದು. ಹಿಂದೆ ಆಗಿರ್ತಕ್ಕಂಥದ್ದು ಟ್ರಿಬ್ಯುನಲ್ ಆಗಿಲ್ಲ ಅದು. ಇದ್ರಾಗೆ ಹೇಮಾವತಿಲಿ ಹೆಂಗೆ ಅಲೋಕೇಶನ್ ಮಾಡ್ಕೊಂಡವ್ರೆ ಅಂದರೆ, ಯಾರ್ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರಿಗೆ ಬೇಕಾದಾಗ ಅವ್ರಿಗೆ ತಾಲೂಕುಗಳಿಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲೋಕೇಶನ್ 2018-19ವರೆಗೂ ಕೂಡ ಅಲೋಕೇಶನ್ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಎತ್ತಿನ ಒಳಗೂ ಸೇಮ್ ಅದೇ ಥರ ಮಾಡ್ಕೊಂಡಿದ್ದಾರೆ, ಇದನ್ನು ಕೂಡ ಅದೇ ಥರ ಮಾಡ್ಕೊಂಡಿದ್ದಾರೆ. ನನಗೆ ಅಧಿಕಾರ ಸಿಕ್ತು ಅಂದ್ರೆ ನಾನು ನನ್ನ ತಾಲೂಕಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು, ಬೇರೆಯವ್ರಿಗೆ ಅಧಿಕಾರ ಹೋಯ್ತು ಅಂತಿದ್ದಂಗೆ ಅವರು ಇನ್ನೊಬ್ರಿಗೆ ಮಾಡ್ತಕ್ಕಂಥದ್ದು, ಇದನ್ನು ನಿರಂತರವಾಗಿ ಮಾಡ್ತಾವ್ರೆ. ಇದಕ್ಕೊಂದು ಪಾಲಿಸಿ ಇಟ್ಕೊಂಡಿರ್ಬೇಕು. ಆ ಪಾಲಿಸಿ ಮೇಲೆ ಒಂದು ಸರಿ ಅಲೋಕೇಶನ್ ಆಯಿತು ಅಂದಮೇಲೆ ಅದನ್ನು ಅಲೋಕೇಶನ್ ಚೇಂಜ್ ಮಾಡೋದಲ್ಲ ರೀತಿಯಲ್ಲಿ ಕಾಮಗಾರಿಗಳನ್ನ ತಗೊಬೇಕು, ಕೈಗೆತ್ಕೊಬೇಕು. ಇವರು ಕಾಮಗಾರಿನೂ ಕಂಪ್ಲೀಟ್ ಮಾಡಲ್ಲ. ಈಗ 25 ವರ್ಷ ಆಯಿತು, ಹೇಮಾವತಿ ಬಂದು 25-28 ವರ್ಷ ಆಯಿತು. 28 ವರ್ಷ ಆದರೂ ಇನ್ನೂ ಅಲೋಕೇಶನ್ ಸಿಸ್ಟಮಲ್ಲೇ ಇದ್ದೀವಿ ನಾವು ಅಂತಂದರೆ ಇದು ಹೆಂಗೆ ಇದ್ರ ವ್ಯವಸ್ಥೆ? ಅದರಿಂದ ನಿಮ್ಮ ಫೈನಲ್ ಡಿಸಿಷನ್ ಈ ಕಾಮಗಾರಿಗೆ ವಿರೋಧ ಇದೆ, ಆದರೆ ಹೋರಾಟದ ಸ್ವರೂಪಕ್ಕೆ ಕೂಡ ವಿರೋಧ ಇದೆ. ಹೋರಾಟದ ಸರ್, ಅದು ಅವ್ರ ಹೋರಾಟ, ಅದು ಅವ್ರು ಮಾಡ್ಕೊಳ್ಳಿ. ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವ್ರ ವಿರೋಧ ಪಕ್ಷದಲ್ಲಿ ಏನು ಹೋರಾಟ ಮಾಡಬೇಕು, ಸರ್ಕಾರದ ವಿರುದ್ಧ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ನಾನೇನು ಅವ್ರ ಹೋರಾಟಕ್ಕೇನು ನನ್ನ ವಿರೋಧ ಇಲ್ಲ. ಹೇಳಿಕೆಗಳನ್ನು ರಕ್ತಪಾತ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೇಳಿದ್ರಿ. ರಕ್ತಪಾತ ಅಂತ ಅದನ್ನ ಯಾಕೆ ಡೆಪ್ಟಿ CM ಅವರು ವಿರೋಧ ಮಾಡೋರು ಅಂದರೆ, ಇವರು ರಕ್ತಪಾತ ಆದರೂ ಬಿಡಲ್ಲ ಅಂತ ಹೇಳಿರ್ತಕ್ಕಂಥದ್ದಕ್ಕೆ ಸರ್ಕಾರ ಏನು ಸುಮ್ಮನಿರುತ್ತಾ ರಕ್ತಪಾತ ಆಗಕ್ಕೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇವರು ಹೋರಾಟ ಹೆಂಗಿರ್ಬೇಕು, ನಿಮಗೆ ಏನಾರ ಜಿಲ್ಲೆಗೆ ಅನ್ಯಾಯ ಆಯಿತು ಅಂದರೆ ಅದರ ವಿರುದ್ಧ ಹೋರಾಟ ಇರಬೇಕು. ಅದನ್ನ ಬಿಟ್ಟು ರಕ್ತಪಾತ ಮಾಡ್ತೀವಿ ಅಂತಂದರೆ ಸುಮ್ಮನೆ ಇರೋಕ್ಕಾದ ಸರ್ಕಾರ? ಅವರು ಅದನ್ನೇ ಹೇಳ್ತಾ ಇರೋದು, ಜಿಲ್ಲೆಗೆ ಅನ್ಯಾಯ ಆದರೆ ನಮ್ದು ರಕ್ತಪಾತ ಆಗತ್ತೆ, ಅಷ್ಟೊಂದು ಮಟ್ಟಿಗೆ ಹೋರಾಟ ಮಾಡ್ತೀವಿ ಅನ್ನುವಂಥ ಹೋರಾಟ ಮಾಡಲಿ, ನಮ್ಮದು ಅದಕ್ಕೆ ಸಹಕಾರ ಇದೆ. ರಕ್ತಪಾತ ಮಾಡೋಕ್ಕೆ, ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕೆ, ಜನರು ಉಯ್ದಾಡ್ಸ ಮಾಡೋಕ್ಕೆ ನಮ್ಮ ಸಹಕಾರ ಇಲ್ಲ. ನೀವು ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ, ಯಾವಾಗಲೂ ಕೂಡ ಬೆಂಬಲ ಇದೆ. ನಾನು ಭಾಗಿಯಾಗಲ್ಲ, ಇವ್ರ ಜೊತೆ ನಾನು ಯಾಕೆ ಭಾಗಿಯಾಗಲಿ? ನೀವು ಹೆಂಗೆ ಹೇಳ್ತೀರಾ ಅಂತಂದರೆ, ನಾನೊಬ್ಬ ಸರ್ಕಾರದಲ್ಲಿದ್ದು ನಾನು ಹೋಗಿ ಅವ್ರ ಜೊತೆ ವಿರೋಧ ಪಕ್ಷದ ಜೊತೆ ನಾನು ಹೋರಾಟ ಮಾಡ್ತೀನಿ. ಸರ್, ನಾವೇ ಒಂದು ರೂಪುರೇಷೆ ಸಿದ್ಧ ಮಾಡ್ತೀವಿ. ಯಾವಾಗ ನಮಗೆ ತಾಂತ್ರಿಕ ಸಮಿತಿಗೆ ನಾವು ಎಲ್ಲ ಮಾಹಿತಿಗಳನ್ನ ಇರ್ತಕ್ಕಂಥ ಎಲ್ಲ ಶಾಸಕರು ಇದ್ದಂಥ ಸಂದರ್ಭದಲ್ಲಿ 11 ಜನ ಇದ್ದಾಗಲೂ ಕೂಡ ಅವರವರ ಅಭಿಪ್ರಾಯಗಳನ್ನ ಅವ್ರು ಹೇಳವ್ರೆ. ಈಗ ನಾನು ನನ್ನ ಅಭಿಪ್ರಾಯನ ಹೇಳಿದ್ದೀನಿ, ನೀವು ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅದನ್ನು ನೋಡಿ, ಒಂದು ಸರಿ ನೀವು ಫೀಸಿಬಿಲಿಟಿ ನೋಡಿ ವೈಡನ್ ಮಾಡ್ಕೊಂಡು ತಗೊಂಡೋದ್ರೆ ಅವರ ಅಲೋಕೇಶನ್ ಏನು ನೀರಿದೆಯೋ ಅದನ್ನು ಚಾನಲ್ ವೈಡನ್ ಮಾಡ್ಕೊಂಡು ತಗೊಂಡೋದಂಥ ಸಂದರ್ಭದಲ್ಲಿ ಆ ಅಲೋಕೇಶನ್ ನೀರನ್ನ ನೀವು ತಲುಪಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ನೀವು ವರದಿ ಕೊಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀವಿ. ಎಲ್ಲರೂ ಕೂಡ ಹೇಳೋರು, ಅವರವ್ರ ಅಭಿಪ್ರಾಯನ ಎಲ್ಲರೂ ಹೇಳೋರೆ. ಅದರಲ್ಲಿ ನಾವು ತಾಂತ್ರಿಕ ಸಮಿತಿಯವರು ನೀವು ವೈಡನ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮ್ಮ ಪ್ರಮಾಣದ ನೀರು ಹರಿಸ್ಬೋದು ಅನ್ನೋದೇನಾದರೂ ಅವ್ರು ಕೊಟ್ಟಿದ್ದಾಗ ನಾವು ಅದನ್ನೇ ಇಟ್ಕೊಂತೀವಿ. ಈ ಥರನೇ ಮಾಡಿದ್ದೀವಿ. ಅದಕ್ಕೆ ಯಾಕೆ ಹೋಗ್ತೀರಾ ನೀವು, ಪೈಪ್ಲೈನ್ಗೆ ಯಾಕೆ ಹೋಗ್ತೀರಾ, ಇದನ್ನೇ ಮಾಡಿ ಅಂತ ಹೇಳ್ತೀವಿ. ನಾವು ಅಷ್ಟೊಂದು ಆಶಾಭಾವನೆ ಅಂತ ಹೇಳ್ತಾ ಇದ್ರಿ, ಅದು ಕೆಲಸ ಆಗುವಂಥ ಸಾಧ್ಯತೆ ಇಲ್ಲ, ತಡಿತೀವಿ ಅಂತ ಆಶಾಭಾವನೆ ತಮ್ಮಲ್ಲಿದೆ. ಆದರೆ ಮೊನ್ನೆ ಇವರೇ ಹೇಳಿದ್ರು, ಗೃಹ ಸಚಿವರೇ ಹೇಳಿದ್ರು, ನಾವೇನು ಮಾಡ್ಲಿಕ್ಕಾಗಲ್ಲಪ್ಪ, ಅದು ಸರ್ಕಾರದಲ್ಲಿ ನಿರ್ಣಯ ಆಗಿಬಿಟ್ಟಿದೆ, ನಾನು ಒಬ್ಬನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಕಾಮಗಾರಿ ಹಾಗೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮಲ್ಲಿ ಆಶಾಭಾವನೆ ಇದೆ, ತಾವು ಕ್ಷೇತ್ರದವರಾಗಿ ಆಶಾಭಾವನೆ ಇನ್ನೂ ಇದೆ. ಬಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಹೇಳಿದಾರಲ್ಲ, ಅಸಹಾಯಕರು ಅಂತ ಏನು ಹೇಳಿಲ್ಲ ಅವರು. ಅವರ ಅಧ್ಯಕ್ಷತೆಯಲ್ಲೇ ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೂ ಇನ್ನೂ ವರದಿ ಬಂದಿಲ್ಲ.
ಸರ್ಕಾರದಾಗ ಅಪ್ರೂವಲ್ ಆಗಿರೋ ವಿಚಾರಕ್ಕೆ ಅವ್ರು ಹೇಳಿರ್ಬೋದು. ಸರ್ಕಾರದ ಇವತ್ತೇನು ಅಪ್ರೂವಲ್ ಆಗಿಲ್ಲ, ಅದು 2019ರಲ್ಲಿ ಅದು ಅಪ್ರೂವಲ್ ಆಗಿರ್ತಕ್ಕಂಥದ್ದು. ಅಲ್ಲ 19ರಲ್ಲಿ ಯಡಿಯೂರಪ್ಪನವರು ವಾಪಸ್ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಆ ಟೈಮಲ್ಲಿ, ಬೇಡ ಅಂತ ಹೇಳಿ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದು. ಈಗ ನಿಮ್ಮ ಸರ್ಕಾರ ಬಂದಾಗ ಮತ್ತೆ ಅದಕ್ಕೆ ಜೀವ ಬಂದಿರೋದು. ಸೊ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಇದನ್ನು ಮಾಡಿದ್ರಿ, ನಿರ್ಣಯ ಮಾಡಿದ್ರಿ. ಸೊ ಆದ್ರೂ ಕೂಡ ಮತ್ತೆ ಅದಕ್ಕೆ ಬೆಲೆ ಇಲ್ವಾ ಅಂತ ನಮ್ಮ ಜಿಲ್ಲೆ ಒಂದು KDP ಸಭೆಯಲ್ಲಿ ಆಗಿರುವಂತದ್ದು ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ವಾ ಅಂತ. ಯಾಕೆ ಎಲ್ಲಾ 7 ಜನ ನೀವು ಕಾಂಗ್ರೆಸ್ ಶಾಸಕರು ಇದ್ರಿ, 2 ಸಚಿವರು ಸೇರಿದ್ರಿ, ಇನ್ನು ಉಳಿದ ವಿರೋಧ ಪಕ್ಷದ ಶಾಸಕರು ಕೂಡ ಇದ್ರು, ಎಲ್ಲ ಇದ್ರು. ನಮ್ಮ ಜಿಲ್ಲೆಯ ಅಭಿಪ್ರಾಯವನ್ನು ನಾವು ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಇಬ್ಬರ ಅಭಿಪ್ರಾಯ ಅಲ್ಲ, ಪೂರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾವು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಹಾಕಿದ್ದೀವಿ. ಹಂಗಿದ್ಮೇಲೆ ಎಲ್ಲ ಜಿಲ್ಲೆಯಲ್ಲಿ ಒಟ್ಕೂರ್ಲಿಂದ ವಿರೋಧ ಐತಿ ಆ ಯೋಜನೆಗೆ ಅಂತಕ್ಕಂಥದ್ದೇ ಉದ್ದೇಶ ಆಗಿರ್ತಕ್ಕಂಥದ್ದು. ನಾವು ಅವರು ಒಂದು ರೀತಿ ಹೋರಾಟ ಮಾಡಿದರೆ ನಾವು ನಮ್ಮ ಅಭಿಪ್ರಾಯಗಳನ್ನ ಯಾರು ಹೇಳ್ಬೇಕೋ ಅವ್ರಿಗೆ ಹೇಳಿದ್ದೀವಿ. ನೋಡೋಣ, ಇನ್ನು ನಮಗೆ ಒಪ್ಪಿಸಿದೆ, ಅವ್ರಿಗೇನಾದರೂ ಮಾಡ್ಲಿಕ್ಕೆ ಆಗಲ್ಲ, ಸ್ಟಾಪ್ ಮಾಡಬೇಕಾಗುತ್ತೆ. ಎಲ್ಲರ ಒತ್ತಾಯಕ್ಕೆ ಮಣಿದು ಅವರು ಸ್ಟಾಪ್ ಮಾಡಲೇಬೇಕಾಗುತ್ತೆ. ನನಗೆ ಒಪ್ಪಿಸಿದೆ, ನಾವಿನ್ನೂ ಕಳ್ಕೊಂಡಿಲ್ಲ. ಯಾಕೆಂದರೆ ನಮಗೆ ತಾಂತ್ರಿಕ ಸಮಿತಿ ಅವರು ವರದಿ ಕೊಟ್ಟಿಲ್ಲ. ವರದಿ ಕೊಟ್ಟ ಮೇಲೆ ಅವ್ರು ಯಾವ್ಯಾವ್ದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣದ ವರದಿ ಕೊಡ್ತಾರೆ. ಕೊಟ್ಟ ಮೇಲೆ ನೋಡ್ತೀವಿ. ಕೊಟ್ಟಮೇಲೆ ಅವರು ವೈಡನ್ ಮಾಡ್ಕೊಂಡೆ ತಗೊಂಡು ಹೋಗ್ಬೋದು, ಅದರಲ್ಲೂ ಫೀಸಿಬಿಲಿಟಿ ಐತೆ, ಅವ್ರ ಅಲೋಕೇಶನ್ ನೀರು ಅದರಲ್ಲಿ ತಲುಪಿಸ್ಬೋದು ಅನ್ನೋದು ಆದರೆ ನಾವು ಇದನ್ನೇ ಮಾಡಿರ್ತೀವಿ. ಅದನ್ನು ಕೈ ಬಿಡಿ ಇದನ್ನು ಮಾಡಿರ್ತೀವಿ. ನಮಗೂ ಅನ್ಯಾಯ ಆಗುತ್ತೆ, ಅಲ್ಲಿ ನಮ್ಮ ರೈತರಿಗೂ ಅನ್ಯಾಯ ಆಗುತ್ತೆ. ನಾವು ಆಗಲೇ ಹೇಳಿದ ರೀತಿಲಿ ನಾನು 19ರಿಂದ ಅಪ್ ಟು 25ವರೆಗೂ ನನ್ನ ತಾಲೂಕಿಗೆ ನೀರು ಬರುತ್ತೆ. ನಮ್ಮ ತಾಲೂಕಿನ ಔಟರ್ ರಿಂಗಲ್ಲಿ ಅದು ಹೋಗಿರ್ತಕ್ಕಂಥದ್ದು ಚಾನಲ್ ಪೂರ ಎಲ್ಲ ನನ್ನ ತಾಲೂಕಿಗೆ ಬರ್ತಕ್ಕಂಥದ್ದು. ಹೆಚ್ಚಿಗೆ ನೀರು ನಮ್ಮ ತಾಲೂಕು ಔಟರ್ ರಿಂಗಲ್ಲಿ ಹೋಗಿರೋದ್ರಿಂದ ಎಲ್ಲ ನಮ್ಮ ಕಡೆಗೆ ಹೋಗುತ್ತೆ. ಅದರಿಂದ ನಮಗೂ ಅನ್ಯಾಯ ಆಗುತ್ತೆ, ನಮ್ಮ ರೈತರಿಗೂ ಅನ್ಯಾಯ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಸಹಮತ ಇಲ್ಲ, ನಮ್ಮದು ವಿರೋಧ ಇದೆ.